I live for one thing. To love you. To make you happy. To live firmly and joyously in the moment. ಖುಷಿಯಾಗುತ್ತೆ ನಿಮ್ಮ ಮದುವೆ ಜೀವನ ಸ್ಟಾರ್ಟ್ ಮಾಡ್ತಾ ಇರೋದು. ಚಿಕ್ಕವನಿರುವಾಗಲಿಂದ ನಿಮ್ಮ ಮದುವೆ ಲೈಫ್ಗೆ ಕಪಲ್ ಆಗಿದೆಯಾ ಅಂತಂದರೆ ಅದನ್ನು ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಚಿಕ್ಕ ವಯಸ್ಸು ಚೈಲ್ಡ್ಹುಡ್ ಅಂತ ಹೇಳುವಾಗ ನೀನು ನಮ್ಮ ಜೊತೆ ಫೈಟಿಂಗ್ ಮಾಡ್ತಾ ಇದ್ದಿದ್ದು, ನಾವೆಲ್ಲ ಮಿಂಗಲಾಗಿ ಇದ್ದಿದ್ದು, ಅದೆಲ್ಲ ತುಂಬ ನೆನಪಾಗುತ್ತೆ. ಈ ಥರ ಮದುವೆ ಈ ಒಂದು ಮಟ್ಟದಲ್ಲಿ ಬೆಳೆದಿದ್ದಾರೆ, ತುಂಬ ಸಂತೋಷನೇ ಆಗುತ್ತೆ. ಇವಾಗ ಒಳ್ಳೆ ಒಂದು ಲೈಫ್ ಸಿಕ್ಕಿದೆ. ಶಿಕ್ಷರಲ್ಲಿ ಕೂಡ ಅವರು ಕೂಡ ಒಳ್ಳೆ ಶಿಕ್ಷರು, ಸೊ ಅವರು ಕೂಡ ನಮಗೆ ಫ್ರೆಂಡ್ ಥರನೇ. ಸೊ ನಾವು ಕಿರಣ್ ಹೆಂಗೆ ಟ್ರೀಟ್ ಮಾಡ್ತೀವೋ ಅದೇ ರೀತಿ ನಾವು ಕೂಡ ಇವತ್ತುವರೆಗೂ ಅವರೊಟ್ಟಿಗೆ ಚೆನ್ನಾಗಿದ್ದೀವಿ. ಸೊ ಮತ್ತೊಮ್ಮೆ ಹ್ಯಾಪಿ ಮ್ಯಾರೇಜ್. ಫಸ್ಟ್ ಆಫ್ ಆಲ್ ಹ್ಯಾಪಿ ಮ್ಯಾರೇಡ್ ಲೈಫ್ ಕಿರಣ್ ಮತ್ತು ಶೈನಿ. ನಿಮ್ಮ ಮದುವೆ ಜೀವನನ ಖುಷಿಯಾಗಿ ಇಟ್ಕೊಳ್ಳಿ. ಶೈನಿ ಮತ್ತು ಕಿರಣ್ ವೆಡ್ಡಿಂಗ್ ತುಂಬ ಕಂಗ್ರಾಟ್ಸ್ ಹೇಳ್ತೀವಿ. ಹೀಗೆ ಅವರು ಜೀವನ ಏನಿದೆ 100 ವರ್ಷ ಅಂತ ಏನು ಹೇಳ್ತಾರೆ. ಕಿರಣ್ ಎಂಬ ನಾನು, ಶೈನಿ ಎಂಬ ನಿನ್ನನ್ನು, ನಾವಿಬ್ಬರು ಭೂಮಿಯ ಮೇಲೆ ದೇವರ ವಿವಾಹದ ಏರ್ಪಾಡಿನನುಸಾರ ಕೂಡಿ ಜೀವಿಸುವಷ್ಟು ಕಾಲ ಕ್ರೈಸ್ತ ಗಂಡಂದಿರಿಗಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ಕೊಡಲ್ಪಟ್ಟಿರುವ ದೈವಿಕ ನಿಯಮಕ್ಕನುಸಾರವಾಗಿ ಪ್ರೀತಿಸಲು ಮತ್ತು ಪಾಲಿಸಲು ನನ್ನ ವಿವಾಹಿತ ಪತ್ನಿಯಾಗಿ ಸ್ವೀಕರಿಸುತ್ತೇನೆ. ಶೈನಿ ಎಂಬ ನಾನು, ಕಿರಣ್ ಎಂಬ ನಿನ್ನನ್ನು, ನಾವಿಬ್ಬರು ಭೂಮಿಯ ಮೇಲೆ ದೇವರ ವಿವಾಹದ ಏರ್ಪಾಡಿಗನುಸಾರ ಕೂಡಿ ಜೀವಿಸುವಷ್ಟು ಕಾಲ ಕ್ರೈಸ್ತ ಪತ್ನಿಯರಿಗಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ಕೊಡಲ್ಪಟ್ಟಿರುವ ದೈವಿಕ ನಿಯಮಕ್ಕನುಗುಣವಾಗಿ ಪ್ರೀತಿಸಲು, ಪಾಲಿಸಲು ಮತ್ತು ಆಳವಾಗಿ ಗೌರವಿಸಲು ನನ್ನ ವಿವಾಹಿತ ಪತಿಯಾಗಿ ಸ್ವೀಕರಿಸುತ್ತೇನೆ. ನಾನಿನ್ನು ತುಂಬ ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀನಿ. ನಾವೆಲ್ಲ ಒಟ್ಟಿಗೆ ಟ್ಯೂಷನ್ಗೆಲ್ಲ ಹೋಗ್ತಿದ್ವಿ. ಸಣ್ಣ ವಯಸ್ಸಿಂದ ಚೆನ್ನಾಗಿ ಜೊತೆಯಲ್ಲೇ ಬೆಳೆದ್ವಿ. ನೋಡೋದಾದರೆ ಈಗ ನಿನ್ನ ಮದುವೆ ಆಗಿದೆ, ತುಂಬ ಸಂತೋಷವಾಗಿದೆಯಾ? ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒನ್ ಲೈನಲ್ಲಿ ಆಗಲ್ಲ. ವೈ? ಬಿಕಾಸ್ ಸಚ್ ಎ ಹೆಲ್ಪಿಂಗ್ ಗೈ. ತುಂಬ ಎಂಜಾಯ್ ಮಾಡಿದ್ವಿ ನಿಮ್ಮ ಮ್ಯಾರೇಜನ್ನು. ಮದುವೆ ಜೀವನ ತುಂಬ ಚೆನ್ನಾಗಿರಲಿ. ವಯಸ್ಸಿಂದ ಜೋಡಿಯಾಗಿದ್ವಿ, ಇನ್ನೊಂದು ಜೋಡಿ ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಈ ಜೀವನ ಹಿಂಗೆ ಇರಲಿ. ಒಂದೊಂದು ದಿನ ಕೂಡ ನಾವು ಇದೇ ರೀತಿ ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡು ಹೋಗೋಣ. ಈ ಫ್ರೆಂಡ್ಶಿಪ್ನ ಹಿಂಗೆ ಸದಾಕಾಲ ನಾವು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯು ಡೂ ಅಂಡರ್ಸ್ಟ್ಯಾಂಡ್ ಪೀಪಲ್ ಬೇರೆ. ನಾವು ಕೆಲವೊಂದ್ಸಲ ಏನೂ ಹೇಳಲಿಲ್ಲ ಅಂತಂದ್ರೂ ಕೂಡ ಹಿ ವಿಲ್ ಅಂಡರ್ಸ್ಟ್ಯಾಂಡ್, ಹಿ ವಿಲ್ ಕಮ್ ಟು ಅಸ್, ನಿಮ್ಮ ಜೊತೆ ಮಾತಾಡ್ತಾನೆ. ಮತ್ತು ಏನಾದರೂ ಬೇಕು ಅಂದರೆ ಇನ್ನೊಬ್ರು ಗೊತ್ತಿಲ್ಲದೆ ಇದ್ದಂಗೆ ಅವ್ನು ಮಾಡಿಕೊಟ್ಬಿಡ್ತಾನೆ. ಅಂದರೆ ಒಂದು ಕೈ ಗೊತ್ತಾಗಿರೋದು ಇನ್ನೊಂದು ಕೈಗೆ ತೋರಿಸದೇ ಇದ್ದಂಗೆ ಅವ್ನು ಮಾಡಿಕೊಡ್ತಾನೆ. ಎಂಜಾಯ್ ಪண்றா, ಲೈಫ್ ಎಂಜಾಯ್ பண்ணு, ಹ್ಯಾಪಿಯಾರು.
ಹ್ಯಾಪಿ ಮ್ಯಾರೇಜ್. ಹ್ಯಾಪಿ ಮ್ಯಾರಿಡ್ ಲೈಫ್ ಕಿರಣ್. ಹ್ಯಾಪಿ ಮ್ಯಾರಿಡ್ ಲೈಫ್ ಕಿರಣ್. Chase the light, I wanna chase the light, pushing back the night, I wanna chase the light, I wanna feel like the bright sky is out, I wanna chase the light, I wanna chase the light, pushing back the night, I wanna chase the light. ಕಂಗ್ರ್ಯಾಚುಲೇಷನ್ಸ್ ಕಿರಣ್. ನನಗೆ ತುಂಬ ಹುಷಾರಿಲ್ಲದಾಗೆಲ್ಲ ನೀನು ತುಂಬಾ ಹೆಲ್ಪ್ ಮಾಡಿದ್ದೆ. ತುಂಬ ಒಳ್ಳೆಯ ಹುಡುಗ ನೀನು. ದೇವರ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಿದ್ದೆ. ಆಲ್ ದ ಬೆಸ್ಟ್. ಹ್ಯಾಪಿ ಮ್ಯಾರಿಡ್ ಲೈಫ್ ಕಿರಣ್. ಹ್ಯಾಪಿ ಮ್ಯಾರಿಡ್ ಲೈಫ್ ಕಿರಣ್. Chase the light, I wanna chase the light, pushing back the night, I wanna chase the light. 8ನೇ ಕ್ಲಾಸ್ ಫ್ರೆಂಡ್ ಆಗಿದ್ದು. ಅಣ್ಣ ಮೊಟ್ಟೆ ಪೋಸ್ಟ್ ಮಾಡೋಣ ಅಂತ ಹೇಳಿ ಮನೆ ಬರ್ತಿದ್ದ. ಮೊಟ್ಟೆ ಪೋಸ್ಟ್ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ಬಂದು ತಗೊಂಬರ್ತಿದ್ದೆ 5 ರೂಪಾಯಿಂದು. ಆಮೇಲೆ ಒಂದು ಮೊಟ್ಟೆನ ಹಾಫ್ ಬಾಯ್ಲ್ ಮಾಡಿಬಿಟ್ಟು ಬರ್ನನ್ನು ಹಿಂಗೆ ಕುಯ್ದುಬಿಟ್ಟು ಮದಿಗೆ ಹಾಕ್ಬಿಟ್ಟು ಕೊಡ್ತಿದ್ದೆ ಮೊಟ್ಟೆ ಪೋಸ್ಟ್ ತಿನ್ನು ಅಂತ. ಅಣ್ಣ ಸೂಪರ್ ಆಗೈತೆ ತಿನ್ನೋಣ. ಅದೇ ಥರ 1 ವಾರ ಕಂಟಿನ್ಯೂ ಆಯಿತು. 2 ವಾರ 3 ವಾರ 4 ವಾರ 5 ವಾರ ಆಮೇಲೆ ಬಂದ ರೆಗ್ಯುಲರ್ ಬರ್ತಾಯಿತ್ತು. ಇವತ್ತು ನೋಡಿ ತುಂಬ ಖುಷಿ ಆಗುತ್ತೆ ಅವನು. ಹ್ಯಾಪಿ ಮ್ಯಾರಿಡ್ ಲೈಫ್.